ರೀ ರೀ ರಾತ್ರಿ ಎಲ್ಲ ಕೆಲಸ ಮಾಡಿ ಬಂದಿದ್ದೀರಾ, ಹೋಗಿ ಮಲ್ಕೊಳ್ಳಿ ಹೋಗಿ. ಏನಿಲ್ಲ ಪದ್ದೆ, ಸ್ವಲ್ಪ ಕೋಳಿ ನಿದ್ದೆ ಅಷ್ಟೇ. ಇಲ್ಲಿ ನೋಡಿ, ಹೀಗೆ ತೂಗುಡಿಸ್ತಾ ಕೂತ್ರೆ ಅಂಗಡಿಲಿ ವ್ಯಾಪಾರ ಆಗಲ್ಲ. ಒಳಗೆ ಹೋಗಿ ರೆಸ್ಟ್ ಮಾಡಿ ಹೋಗಿ. ಪರವಾಗಿಲ್ಲ ರೀ ಹೋಗಿ ಅಂದ್ರೆ. ಪದ್ಮಕ್ಕ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅಂಗಡಿ ಕಡೆ ಬರ್ಲೇ ಇಲ್ಲ? ಅಯ್ಯೋ, ತುಂಬಾ ಕೆಲ್ಸ ಕಣ್ರಿ. ಅಂದಾಗೆ ಮುಂದಿನ ವಾರ ನಮ್ಮ ಮನೇಲಿ ನವಗ್ರಹ ಪೂಜೆ ಇದೆ, ಸ್ವಲ್ಪ ಐಟಮ್ ಬೇಕಾಗಿತ್ತು. ಅಷ್ಟೇನಾ? 5 ನಿಮಿಷ ಕಟ್ಕೊಟ್ಬಿಡ್ತೀನಿ. ಸರಿ. ಅಂದಾಗೆ ಶ್ರುತಿಗೆ ಮದ್ವೆ ಫಿಕ್ಸ್ ಆಯ್ತಂತೆ, ಹೌದಾ? ಹೌದ್ರಿ. ಹುಡುಗ ಫಾರಿನವನಂತೆ, ಕೊನೆಗೂ ಹುಡುಗ ಸಿಕ್ಕದ್ನಲ್ಲ. ಹೌದ್ರಿ, ನನ್ ಮಗಳ ಅದೃಷ್ಟ, ಆ ಗಣೇಶನ್ ಕೃಪೆ. ಹುಡುಗ ನಮ್ ಶ್ರುತಿ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಟ. ಆ ಮೇಡ್ ಇನ್ ಹೆವನ್ ಅವರು ಫೋಟೋ ಶೂಟ್ ಎಲ್ಲ ಮಾಡ್ಸಿದಾರೆ. ಅವರೇ ಗ್ರ್ಯಾಂಡ್ ಆಗಿ ಮದ್ವೆನೂ ಮಾಡಿಸ್ಕೊಡ್ತಾರಂತೆ. ಓ, ಒಳ್ಳೇದು ಒಳ್ಳೇದು. ಆದ್ರೂ ಕಿವಿ ಕೇಳಿಸೇ ಇರೋ ಹುಡುಗಿಗೆ ಫಾರಿನ್ ಗಂಡು ಅಂದ್ರೆ? ಅಲ್ಲ, ಹುಡುಗಿಗೆ ಕಿವಿ ಕೇಳಿಸಲ್ಲ ಅಂದ್ರು, ಹುಡುಗ ಒಪ್ಕೊಂಡಿದ್ದಾನೆ ಅಂದ್ರೆ ಹುಡುಗನ್ಗೇನಾದ್ರೂ ತೊಂದರೆಗಿಂದ್ರೆ ಇದೆಯಾ, ಅಥವಾ ಎರಡನೇ ಮದ್ವೆನಾ? ಬಾಯ್ ಮುಚ್ಚ್ರಿ ಸಾಕು. ನಾನೇನು ನಿಮ್ ಮನೆವರೆಗೂ ಬಂದು ಕೇಳ್ಕೊಂಡಿದ್ದ ನನ್ ಮಗಳ ಕಿವಿ ಕೇಳ್ಸಲ್ಲ, ಒಂದ್ ಗಂಡು ಹುಡುಕೊಡಿ ಅಂತ. ಕಂಡೋರ್ ಮನೆ ವಿಷಯ ಅಂದ್ರೆ ಸಾಕು ಖುಷಿಯಾಗಿ ಮಾತಾಡಕ್ ಶುರು ಮಾಡ್ಬಿಡ್ತೀರಲ್ಲ. ಗಂಡು ಸಿಕ್ಕಿದ್ರೆ ಅಯ್ಯೋ ಅವ್ನಿಗೇನೋ ತೊಂದ್ರೆ ಇರ್ಬೇಕು ಅಂತೀರಾ. ಅದೇ ಗಂಡು ಸಿಕ್ಕಿಲ್ಲ ಅಂದ್ರೆ ನಿಮ್ ಮಗಳು ಕಿವಿಡಿ, ಅದಕ್ಕೆ ಗಂಡು ಸಿಕ್ಕಿಲ್ಲ ಅಂತೀರಾ. ಒಟ್ನಲ್ಲಿ ಏನಾದ್ರೂ ಒಂದ್ ಮಾತಾಡಿ ನಮ್ಮನ್ನ ನೋಯಿಸೋದೇ ನಿಮ್ ಉದ್ದೇಶ ಅಲ್ಲ? ಸ್ವಲ್ಪ ಸುಮ್ನೆ ಇರ್ರಿ. ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಇಂಥ ಜನ ಸಹಿಸಲ್ಲ ನೋಡಿ. ಏನಾದ್ರೂ ಒಂದು ಚುಚ್ಚಿ ಚುಚ್ಚಿ ಮಾತಾಡಿ ನಮ್ ಹೊಟ್ಟೆ ಉರಿಸ್ತಾರೆ. ಅಮ್ಮ, ನೀವು ಮನೆಗೆ ಹೋಗಿರಿ, ಐಟಮ್ ಎಲ್ಲ ಪ್ಯಾಕ್ ಮಾಡಿ ನಾನೇ ಕಳಿಸ್ಕೊಡ್ತೀನಿ. ನನ್ನ ಮಗಳ ಬಗ್ಗೆ ಕೆಟ್ಟದಾಗ ಮಾತಾಡೋರು ಅಂಗಡಿ ವ್ಯಾಪಾರ ನನಗೇನ್ ಬೇಕಾಗಿಲ್ಲ, ಹೋಗ್ರಿ ಸುಮ್ನೆ. ಗಣೇಶ, ಯಾಕಪ್ಪ ಯಾಕೆ ಹಿಂಗ್ ನಂಗೆ ತೊಂದರೆ ಕೊಡ್ತಿದ್ಯಾ? ನನ್ ಮಗಳ ಕಿವಿ ಕಿತ್ಕೊಂಡೆ, ಅವಳ ಖುಷಿನೂ ಕಿತ್ಕೊಂಡೆ. ಈಗ ಕಂಡವರೆಲ್ಲ ಅವಳ ಬಗ್ಗೆ ಮಾತಾಡಿ ಅವಳ ನೆಮ್ಮದಿನೂ ಕಿತ್ಕೊಂಡ್ಬಿಡ್ಬೇಕು ಅಂತ ಮಾಡಿದ್ಯಾ? ಯಾಕಪ್ಪ, ಯಾಕೆ ನಂಗೆ ಇಷ್ಟ ನೋವು ಕೊಡ್ತಿದ್ಯಾ? ಅದೇ ಒಳಗೆ ಬಾರ. ಏನಾಯ್ತಪ್ಪ? ಅಮ್ಮ ಯಾಕೆ ಕೂಗಾಡ್ತಿದ್ಲು? ಏನಿಲ್ಲಮ್ಮ, ಯಾರೋ ಏನೋ ಅಂದ್ರು, ಅದಕ್ಕೆ ನಿಮ್ಮಮ್ಮ. ದೇವ್ರೆ, ಶತ್ರುಗಳು ಮನೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇದ್ರೆ ತೊಂದರೆ ಜಾಸ್ತಿ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಲವೊಂದು ವಿಚಾರಗಳು ಮನ್ಸಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಮನೆಗೋಸ್ಕರ ಮಾಡ್ಬೇಕಾಗಿದೆ. ಇಲ್ಲಾಂದ್ರೆ ಮನೋರಿ ನನ್ನ ಮಕ್ಕಳನ್ನ ದೂರ ಮಾಡ್ಬಿಡ್ತಾಳ. ನನ್ನ ಒಬ್ಬಳಿಂದ ಅವಳನ್ನ ಹೆದರ್ಸೋ ಶಕ್ತಿ ಇಲ್ಲ ದೇವ್ರೆ, ನೀನೇ ನನಗೆ ದಾರಿ ತೋರಿಸ್ಬೇಕು. ಇಷ್ಟ ದೊಡ್ಡ ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ?
ಚಿಕ್ಕು ಗುಡ್ 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 ಸಮಥಿಂಗ್ ಐ ಆಮ್ ಸ್ಮೆಲ್ಲಿಂಗ್ ಚಿಕ್ಕು. ಹೇ ಯು ನೋ ಚಾನ್ಸ್ ಬಿಲೀವ್ ನಾನು ಬೆಳಿಗ್ಗೆ ಸ್ನಾನ ಮಾಡಿದ್ದೇನಲ್ಲ. ಇರ್ಲಿ, ಕದ್ದು ಮುಚ್ಚಿ ಏನೋ ನಡೆಸ್ತಾ ಇದೆಯಾ ಚಿಕ್ಕು, ಗೊತ್ತಾಗ್ತಿದೆ ನನಗೆ. ಸಿಗಾಕೋತಿಯಲ್ಲ ಒಂದಿನ, ಅವಾಗ ಮಾಡಿ. ಏ ನೋ ಮಗ, ಬ್ರೀಫಿಂಗ್ ಅಪ್ಪ, ಬ್ರೀಫಿಂಗು. ನಮ್ಮ ಸ್ಟಾಫ್ಸ್ಗೆಲ್ಲ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ರಿ ಅಂತ ಆರ್ಡರ್ ಮಾಡ್ತಾ ಇದ್ದೆ. ಸ್ಟಾಫ್ಸ್ಗೆಲ್ಲ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡು ಅಂತ ಹೇಳೋನು ಫಸ್ಟು ನೀನು ಕೆಲಸ, ಆಮೇಲೆ ಬೇರೆಯವ್ರು. ಇರಲಿ, ಅರ್ಥ ಆಯ್ತು. ಎಲ್ಲಿ ನಿನ್ನ ಬೆಸ್ಟ್ ಫೇವ್ರೆಟ್ ಎಂಪ್ಲಾಯಿ? ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಇದಕ್ಕೆ ನಾನು ಕಾಲ್ ಮಾಡಲ್ಲ ಅಂದಿದ್ದು, ನೀನು ಬಂದು ತಲೆ ತಿಂತೀಯಾ? ನೀನು ಕಾಲ್ ಮಾಡಿದಲ್ಲ, ಅವಳೇ ಬರ್ತಾಳೆ ಬಿಡು. ಇಂಥ ದೊಡ್ಡ ಬೆಂಗಳೂರು ಸಿಟಿಯಲ್ಲಿ 20 ಕಿಲೋಮೀಟರ್ ಫಾಸ್ಟ್ ಆಗಿ ಆ ಸೂಪರ್ ವೆಹಿಕಲ್ ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿರುತ್ತೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಐ ಆಮ್ ದೇರ್ ನೋ. ಅದಕ್ಕೆ ಒಳ್ಳೆ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ. ಇಬ್ರು ಅರ್ಧ ಕೆಜಿ ಪೋಡ್ಸನಪ್ಪ. ಆ ತಿಂಡಿ ನನಗೆ ಬೇಕಾಗಿಲ್ಲ. ಅಷ್ಟಿದ್ರೆ ನೀನು ಹೋಗ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಕರಿತೀನಿ, ಅವಾಗ ಬರುವಂತೆ. ಒಂದೊಂದ್ಸರಿ ಇವ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ವಲ್ಲಪ್ಪ. ಅಲ್ಲ, ಕೆಲಸ ಇದ್ದವನು ಅದನ್ನ ಮುಗಿಸ್ಕೊಂಡು ಬಂದು ನಾನು ಕರೆದಿದ್ರೆ ಆಗ್ತಿತ್ತಲ್ವಾ? ಎರಡು ಲವ್ ಬಡ್ಸ್ನ ದೂರ ಮಾಡಿದ್ರೆ ಇವಾಗ ಅದು ಏನ್ ಸಿಗುತ್ತಪ್ಪ? ಮಿಸ್ ಯು ಬೋ.